Hi everyone, this is Anusha and welcome to my channel. It's been 12:30 p.m. ivaga and Thursday and I'm super duper fresh and ready like this. Yes, ನನ್ನ ವಾಯ್ಸ್ ಸ್ವಲ್ಪ ಯಾಕೋ ಹೋಗಿದೆ ಅಂತ ನನಗೂ ಇವಾಗ ಅನ್ನಿಸ್ತಾ ಇದೆ. ಇಷ್ಟೊತ್ತು ತನಕ ನನಗೂ ಗೊತ್ತಾಗಿರಲಿಲ್ಲ. ಇವಾಗ ಒನ್ಸ್ ಕ್ಯಾಮ್ರಾ ಹಿಡ್ದು ಮಾತಾಡಬೇಕಾದ್ರೇ ನನಗೂ ಗೊತ್ತಾಗ್ತಿರೋದು. ಎಸ್ ಐ ಆಮ್ ರೆಡಿ. ಎಲ್ಲಿಗೆ ಅಂದರೆ ಇಟ್ಸ್ ಆರ್ ವರ್ಕ್ ಟೈಮ್ ಟುಡೇ. ವಿ ಹ್ಯಾವ್ ಟೂ ನಾನ್ ಬ್ರೈಡ್ಸ್ ಟು ಮೇಕ್ ದೆಮ್ ರೆಡಿ ಫಾರ್ ದೇರ್ ಬ್ರದರ್ಸ್ ಮ್ಯಾರೇಜ್ ಆ ಥರ. ಆ್ಯಂಡ್ ನಾಳೆನೂ ಕೂಡ ಅವ್ರದ್ದೇ ಇದೆ. ಇವತ್ತು ಅಂದರೆ ರಿಸೆಪ್ಷನ್ಗೆ ರೆಡಿ ಮಾಡಬೇಕು, ನಾಳೆ ಅಗೇನ್ ಮುಹೂರ್ತ ಮಾರ್ನಿಂಗು. ಸೊ ಅದಕ್ಕೆ ಐ ಆಮ್ ರೆಡಿ ಲೈಕ್ ದಿಸ್. ಇನ್ನೂ ನಾನು ಹೋಗೋ ಟೈಮ್ ಇದೆ 1 hour ಬಿಕಾಸ್ 2:30 ನಾನು ವೆನ್ಯೂಲಿದ್ರು. ದಟ್ಸ್ ಫೈನ್. ಇಬ್ಬರನ್ನ ರೆಡಿ ಮಾಡಬೇಕು. ಅವ್ರು ಅಟ್ 5 o'clock ಅಷ್ಟರಲ್ಲಿ 5 PM ಅಷ್ಟರಲ್ಲಿ ರೆಡಿ ಇರಬೇಕು. ಸೊ ಐ ಥಿಂಕ್ 3 hours 3.5 is more than enough. ಸೊ ಅದಕ್ಕೆ 2:30 ರೀಚ್ ಆದರೂ ನನಗೆ ಸಾಕು. ಸೊ ಆಲ್ರೆಡಿ ರೆಡಿ ಆಗಿದ್ದೀನಿ. ನೋಡೋಣ ವಿಲ್ ಗೋ ಬೈ ಕ್ಯಾಬ್ ಆರ್ ವಾಟ್ ಅಂತ. ಆ್ಯಕ್ಚುಲಿ ನಾನು ನನ್ನ ಹೇರ್ ಸ್ಟೈಲಿಸ್ಟ್ ಒಟ್ಟಿಗೆ ಹೋಗ್ಬೇಕಂತ ಡಿಸೈಡ್ ಆಯಿತು. ನವ್ ಶಿ ಈಸ್ ಕಮಿಂಗ್ ಡೈರೆಕ್ಟ್ಲಿ ಟು ದ ವೆನ್ಯೂ ಎನಿ ಹೌ. ಸೊ ಅದಕ್ಕೆ ಐ ಮೇ ಟೇಕ್ ಆಟೋ ಆರ್ ಸಮಥಿಂಗ್ ಲೈಕ್ ದಟ್. ಅವರು ಬಂದಿರೋ ಕ್ಯಾಬ್ ತೊಗೋತಾ ಇದ್ದೆ, ಇಲ್ಲಾಂದರೆ ಆಟೋ ಏನಾರು ತೊಗೋತೀನಿ ಏನೋ, ಐ ಆಮ್ ನಾಟ್ ಶ್ಯೂರ್. ಲೆಟ್ಸ್ ಗೋ ಟು ಗ್ಯಾದರ್. ಆ್ಯಂಡ್ ನಾನು 10 days ಬ್ರೇಕ್ ಆದಮೇಲೆ ಐ ಆಮ್ ಬ್ಯಾಕ್ ಟು ದ ವರ್ಕ್. ನಾನು ಆರ್ಡರ್ ತೊಗೊಂಡಿರಲಿಲ್ಲ 10 days. ವೈ? ಬಿಕಾಸ್ ಐ ಪ್ಲ್ಯಾನ್ ಟು ಗೋ ಫಾರ್ ಮಂಡ್ಯ. ಬಟ್ 1 week ಅಲ್ಲಿ ಇದ್ಬಿಟ್ಟು ನಾನು ಬಂದುಬಿಟ್ಟೆ. ಸಾನು ಮನೇಲಿ ಸತ್ಯನಾರಾಯಣ ಪೂಜೆ ಇತ್ತು ಅಂತ. ನೀವು ಮತ್ತೆ ಹೋಗಿ ಬಂದು ಮಾಡೋದು ಬೇಡ, ಶಿವರಾತ್ರಿ ಹಬ್ಬ ಒನ್ಸ್ ಫಾರ್ ಆಲ್ ಇಲ್ಲೇ ಮಾಡೋಣ ಫೈನ್ ಅಂತ ನನಗೆ ಆ್ಯಕ್ಚುಲಿ ನೆನ್ನೆ ಬರೋ ಪ್ಲ್ಯಾನ್ ಇದ್ದಿದ್ದು. ಸೊ ಇವತ್ತು ಆರ್ಡರ್ ಇದೆ. ಐ ವಿಲ್ ಬಿ ಬ್ಯಾಕ್ ಆನ್ ವೆಡ್ನೆಸ್ಡೇ ಆರ್ ಟ್ಯೂಸ್ಡೇ ಅಂತ ಅಂದ್ಬಿಟ್ಟು, ಬಿಕಾಸ್ ಥರ್ಸ್ಡೇ ಇವತ್ತು ಆರ್ಡರ್ ಇದೆ ತೊಗೊಂಡಿದ್ದೀನಿ ಅಂತ. ಬಟ್ ಒಂದು 4 days ಮುಂಚೆನೇ ಬಂದೆ ಬಿಕಾಸ್ ಆಫ್ ದ ಫಂಕ್ಷನ್. ಎಸ್ ಐ ಆಮ್ ಹ್ಯಾಪಿ, ಎಕ್ಸೈಟೆಡ್. ಐ ವಾಂಟ್ ಬ್ಯಾಲೆನ್ಸ್ ದ ಬೋತ್ ದ ವರ್ಕ್, ದ ಯೂಟ್ಯೂಬ್ ಆ್ಯಂಡ್ ಮೈ ಪರ್ಸ್ನಲ್ ಲೈಫ್, ಆಲ್ ದಟ್. ಅದಕ್ಕೆ ನಾನು ತುಂಬ ಆರ್ಡರ್ಸ್ ಇವೊಂದು ಕೆಲವೊಂದೆಲ್ಲ ಎನ್ಕ್ವೈರಿ ಬಂದರೂ ನಾನು ಒಂದೊಂದು ತೊಗೊಳಕ್ಕಾಗೋದಿಲ್ಲ ಬಿಕಾಸ್ ಈ ಥರ ಏನಾದ್ರು ಪ್ಲ್ಯಾನ್ ಮಾಡಿಬಿಟ್ಟಿರ್ತೀನಿ ಇನ್ ಬಿಟ್ವೀನ್ ಅಥವಾ ಆಲ್ ದಟ್. ಅದಕ್ಕೆ ಸೊ ಇಫ್ ಯು ವಾಂಟ್ ಟು ಬುಕ್ ಮೀ ಬಿಗ್ ಡೇ ಪ್ಲೀಸ್ ಡೂ ಎನ್ಕ್ವೈರ್ ಅನುಷಾ ಅನು ಮೇಕ್ ಓವರ್ಸ್. ಡಿಸ್ಕ್ರಿಪ್ಷನ್ ಚೆಕ್ ಮಾಡಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇರುತ್ತೆ. ಇನ್ಸ್ಟಾಗ್ರಾಮ್ ಪೇಜಲ್ಲಿ ನನ್ನ ಮೋರ್ ದ್ಯಾನ್ ಪರ್ಸ್ನಲ್ ಲೈಫ್ ಫುಲ್ ನನ್ನ ಮೇಕಪ್ ವಿಡಿಯೋಸ್, ನನ್ನ ವರ್ಕ್ನೇ ನಾನು ಫ್ಲಾಂಟ್ ಮಾಡಿರ್ತೀನಿ. ನೀವು ನನ್ನ ಪೇಜ್ ಚೆಕ್ ಮಾಡ್ಬೋದು. ಆ್ಯಂಡ್ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೂ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ಅನುಷಾನು ಮೇಕ್ ಓವರ್ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ಯು ಕ್ಯಾನ್ ವಾಟ್ಸಪ್ ಮೀ ಫಾರ್ ದ ಡೀಟೇಲ್ಸ್. You can call me anytime for all the details and all that. Yes, now let's do this together. And weekend ಏನು ಪ್ಲ್ಯಾನ್ ಗೊತ್ತಿಲ್ಲ. ಇವತ್ತು ನಾಳೆ ವರ್ಕ್ ಮಾಡಿಬಿಟ್ರೆ ಆ್ಯಂಡ್ ಐ ಆಮ್ ಫ್ರೀ. ಲೆಟ್ಸ್ ಸಿ. ಏನು ಪ್ಲ್ಯಾನ್ ಇಲ್ಲ ಇವಾಗ ರೈಟ್ ನೌ. ಲೆಟ್ಸ್ ಸಿ ವಾಟ್ ವಿಲ್. ಬ್ಯಾಕ್ ಇನ್ ದ ಹೋಮ್. ಗೊತ್ತಿಲ್ಲ ಯಾಕೆ ಅಂತ. ಇವತ್ತಂತೂ ಐ ಆಮ್ ಡನ್ ಅನ್ನೋ ಥರ. ಬಿಕಾಸ್ ನಂಗೆ ಮಾರ್ನಿಂಗೇ ಅದೇ ಒಂಥರ ವಾಯ್ಸ್ ಹೋಗಿತ್ತು, ಯಾಕೋ ಒಂಥರ ಆಗ್ತಾ ಇರಲಿಲ್ಲ. ಆ್ಯಂಡ್ ಇವತ್ತು ಹೋಗಿ ಆಫ್ಟರ್ ಐ ಥಿಂಕ್ ನಾನು 2ಗೆ ರೀಚ್ ಆದೆ. 2:30 ಒಳಗಡೆ 3:30 3:45 ನಾನು ವರ್ಕ್ ಸ್ಟಾರ್ಟ್ ಮಾಡಿದ್ದು. ಸೊ ಆ ವೆಯ್ಟಿಂಗ್ ಪೀರಿಯಡ್ ಇರುತ್ತಲ್ಲ, ಆ್ಯಕ್ಚುಲಿ ಮಾಡೋದಕ್ಕಿಂತ ಆಲ್ ದಟ್ ಇಟ್ಸ್ ಆ್ಯಕ್ಚುಲಿ ಟಯರಿಂಗ್. ಮೇಕ್ ಓವರ್ ಕೇಮ್ ಔಟ್ ಸೋ ಗುಡ್. ದೇ ವಾಂಟ್ ಸಿಂಪಲ್ ಸಟಲ್ ಲೈಕ್ ಮಿನಿಮಲ್ ಸಾರ್ಟ್ ಆಫ್ ಕ್ಲೀನ್ ಲುಕ್ ಥರ. ಸೊ ಅದೇ ಥರ ಮಾಡಿದ್ದೆ. ಆ್ಯಂಡ್ ಟುಮಾರೋ ಅಗೇನ್ ಅವರಿಬ್ಬರಿಗೆ ಮಾಡಬೇಕು. ಮನೆಗೆ ಬರ್ತಿದ್ದಂಗೆ ವಿ ಹ್ಯಾವ್ 2 parcels. ಸೊ 2 ಕೂಡ ಎಕ್ಸ್ಪೆಕ್ಟೆಡೇ. ನಾನು ನೆನ್ನೆನೇ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ದೆ, ಬಟ್ ಇವತ್ತು ಬರ್ತಿದೆ. ಒಂದು ಬಂದುಬಿಟ್ಟು ಪರಂಪರ್ಯ ಅಂತ
ನ್ಯಾಚುರಲ್ ಆ್ಯಂಡ್ ಆರ್ಗ್ಯಾನಿಕ್ ಇದು ಮಲ್ಟಿ ಗ್ರೈನ್ ಮಾರ್ಟ್ ಅಥವಾ ಡ್ರಿಂಕ್ ಅಂತ ಏನಂತಾರೆ ಅದು. ಆ್ಯಸ್ ಐ ಸೆಡ್ ಇಟ್ಸ್ ಅ ಹೆಲ್ತ್ ಮಿಕ್ಸ್ ಪೌಡರ್ ವಿಚ್ ಹ್ಯಾಸ್ 45+ ಇಂಗ್ರೀಡಿಯೆಂಟ್ಸ್ ಆ್ಯಂಡ್ ಇದು ಥರ ಸರ್ಟಿಫೈಡ್ ಗೌರ್ಮೆಂಟ್ದೇನೋ ಇರುತ್ತಲ್ಲ ಅದನ್ನೆಲ್ಲ ಫಾಲೋ ಮಾಡಿದ್ದಾರೆ. CS ಲೈಸೆನ್ಸು ಎಲ್ಲನೂ ಇದೆ, ಪ್ರತಿಯೊಂದು ಇದೆ, ಕ್ವಾಲಿಟಿ ಚೆಕ್ಕು ಎಲ್ಲ ಆಗಿ ಬಂದಿರೋದಿದು. ಮ್ಯಾನುಫ್ಯಾಕ್ಚರ್ ಡೇಟ್ ಕೂಡ ಇದೆ 12 Feb 2026 ಆ್ಯಂಡ್ ಇದು ಪ್ರೈಸ್ ಬಂದ್ಬಿಟ್ಟು 450. ಐ ಥಿಂಕ್ ಇದು ಎಷ್ಟು ಗ್ರಾಮ್ಸು ಐ ಆಮ್ ನಾಟ್ ಶ್ಯೂರ್, ಮೇ ಬಿ ನಿಯರ್ಲಿ 1 kg ಇದೆ ಅಂತ ಅನ್ಕೊತೀನಿ, 1/2 to 500 ಗ್ರಾಮ್ಸು. ಇದು ಬಂದು ಬೆಸ್ಟ್ ಬಿಫೋರ್ 6 months ಪ್ಯಾಕೇಜಿಂಗ್ ಆಗಿ 6 ತಿಂಗಳ ಒಳಗಡೆ ಯೂಸ್ ಮಾಡಿ ಅಂತ ಹಾಕಿದ್ದಾರೆ. helps to treat diabetes, BP, PCOD, PCOS, skin and hair and health treatment. Oh my god, I really want this drink actually. Yeah, once in a day ಯೂಸ್ ಮಾಡ್ಬೋದು. ಐ ಥಿಂಕ್ ಐ ಗೋ ಮಾರ್ನಿಂಗ್, ಬೆಳಗ್ಗೆ ಎದ್ದು ಮೇ ಬಿ ವಾಟರಲ್ಲಿ ಮಿಕ್ಸ್ ಮಾಡಿಕೊಂಡು ನಾವು ಕುಡಿಬೋದು ಅಂತ ಅನ್ಕೋತೀನಿ. ವಾಟರ್ ಆರ್ ಗ್ಲಾಸ್ ಮಾಡೋ ಇನ್ಸ್ಟ್ರಕ್ಷನ್ಸ್ ಕೂಡ ಇದೆ. ಪ್ಯಾಕೇಜ್ ಈ ಥರ ಇದೆ, ತುಂಬಾ ಚೆನ್ನಾಗಿದೆ. ಇನ್ಸ್ಟಾಗ್ರಾಮ್ ಪೇಜ್ನ ನಾನು ನಿಮಗೆ ಟ್ಯಾಗ್ ಮಾಡ್ತೀನಿ ಆ್ಯಂಡ್ ಇದೇ ವಿಡಿಯೋದಲ್ಲಿ ನಾನು ಟ್ರೈ ಮಾಡ್ತೀನಿ. ಐ ಥಿಂಕ್ ನಾಳೆ ನಂಗೆ ಆರ್ಡರ್ ಇರೋದ್ರಿಂದ ನಾಟ್ ಶ್ಯೂರ್, ನಾಡಿದ್ದು ಟ್ರೈ ಮಾಡಿ ನೋಡ್ತೀನಿ ನಾನು ಹೇಗಿದೆ ಟೇಸ್ಟು ಮತ್ತು ಹೇಗೆ ನನಗೆ ಫುಲ್ ಫೀಲಿಂಗ್ ಅನಿಸುತ್ತಾ ಮಾರ್ನಿಂಗ್ ನಾನು ಡ್ರಿಂಕ್ ಮಾಡಿದ್ರೆ ಅಂತ. ಬಿಕಾಸ್ ನಾನು ಮಾರ್ನಿಂಗ್ if it is healthy, I really wanted something like this, protein, vitamin ಎಲ್ಲ ಸೇರಿರೋ ಡ್ರಿಂಕ್ ನಂಗೆ ಒಂದು ಬೇಕೇ ಬೇಕು. ದಟ್ಟು ಇನ್ ಬ್ಯಾಂಗ್ಳೂರ್ ನೀವೆಲ್ಲ ನಾನು ಫಾಲೋ ಮಾಡಿದರೆ ಗೊತ್ತಿರುತ್ತೆ ನಾನು ಎಷ್ಟು ಹೆಲ್ದಿ ಫುಡ್ಸ್ ಅಥವಾ ಎಷ್ಟು ಹೆಂಗೆ ಫಾಲೋ ಮಾಡ್ತೀನಿ ಅಂತ. ಇದಂತೂ ನನಗೆ ಮಚ್ ನೀಡೆಡ್ ನನ್ನ ಡೇ ಟು ಡೇ ಲೈಫಲ್ಲಿ. ಐ ರಿಯಲಿ ವಾಂಟೆಡ್ ಟು ಟ್ರೈ ದಿಸ್. ಇಟ್ಸ್ 100% ಆರ್ಗ್ಯಾನಿಕ್ ಇಂಗ್ರೀಡಿಯೆಂಟ್ಸ್ ಆ್ಯಂಡ್ ಇದು ನನಗೆ ಗೊತ್ತು, ಈ ಬ್ರ್ಯಾಂಡ್ ಮಾಡಿರೋದು ಒನ್ ಆಫ್ ಮೈ ವೆಲ್ ವಿಷರ್ ಓನ್ಲಿ. ಸೊ ಅವರು ನನಗೆ ಪರಿಚಯ ಇರೋದ್ರಿಂದ ಐ ಆಮ್ ಶ್ಯೂರ್ ಅವ್ರು ಏನೇನು ಇಂಗ್ರೀಡಿಯೆಂಟ್ ಹಾಕಿ ಮಾಡಿದ್ದಾರೆ, ಇದರಲ್ಲಿ ಏನು ಬೇರೆ ಏನೂ ಇರಲ್ಲ ಅನ್ನೋದಂತೂ ಐ ಆಮ್ ಶ್ಯೂರ್. ಸೊ 450 rupeesಗೆ ವರ್ತ್ ಇದೆಯಾ ಇಲ್ವಾ ನಾನು ಇದೇ ವಿಡಿಯೋದಲ್ಲಿ ರಿವ್ಯೂ ಮಾಡ್ತೀನಿ. ಇದು ಪ್ರಮೋಷನ್ ಥರ ಆ ಥರ ಎಲ್ಲ ಐ ರಿಯಲಿ ವಾಂಟೆಡ್ ಟು ಟ್ರೈ ಔಟ್. ಸೊ ಅವ್ರು ನನಗೆ ಟ್ರೈ ಮಾಡಿ ಅಂತಲೇ ಕೊಟ್ಟರು, ನಾನು ನಿಮ್ಮ ಮುಂದೆ ಎಲ್ಲನೇ ಟ್ರೈ ಮಾಡೋಣ ಅಂತ ಐ ಆಮ್ ಹಿಯರ್. ಸೊ ಇವ್ರದ್ದು ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಲಿಂಕ್ ಮಾಡಿರ್ತೀನಿ. ನೀವು ಕೂಡ ಇಫ್ ಯು ವಾಂಟ್ ದಿಸ್ ಯು ಕ್ಯಾನ್ ಆರ್ಡರ್. ಅವ್ರು ನನಗೆ ಹೇಳ್ತಾ ಇದ್ರು ಆ್ಯಕ್ಚುಲಿ ಅವ್ರು 45 ಇಂಗ್ರೀಡಿಯೆಂಟ್ಸ್ ಏನೇನಿದೆ, ಕಾಳುಗಳು ಪಲ್ಸಸ್ ಆಗಿರ್ಬೋದು ಎಲ್ಲನೂ ಯೂಸ್ ಮಾಡಿ, ರಾಗಿ ಗೋಧಿ ಆ ಥರ ಎಲ್ಲ ಯೂಸ್ ಮಾಡಿದ್ದೀನಿ ಅಂತ. ಸೊ ಫೈನಲಿ ಇಟ್ಸ್ ಹಿಯರ್. ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಟು ಟ್ರೈ ದಿಸ್. ಅವ್ರು ಹೇಳಿದಾಗಲೇ ಐ ವಾಸ್ ವೆರಿ ಮಚ್ ಎಕ್ಸೈಟೆಡ್. ಏನಿಲ್ಲ, ಇದು ರಾಗಿ ಸರಿ ಮಾಡ್ತೀವಿ ಮಕ್ಕಳಿಗೆ ಗೊತ್ತಾ, ಆ ಥರ ಇಮಿಡಿಯೇಟಾಗಿ 5 to 10 minutesಲ್ಲಿ ಆಗಿಬಿಡತ್ತೆ. ಒಂದು ಹಾರ್ಲಿಕ್ಸ್ ಅಥವಾ ಒಂದು ಮಾರ್ಟ್ ಬೂಸ್ಟ್ ಹೆಂಗೆ ಮಾಡ್ಕೊಂಡು ಕುಡಿತೀವಿ ಅದೇ ಥರ ಇದೆ ಮೋಸ್ಟ್ ಆಫ್ ದ ಪ್ರೊಸೀಜರು. ಆ್ಯಂಡ್ ನನಗಂತೂ ಇದೆಲ್ಲ ಓದಿ ಇದೆಲ್ಲ ನೋಡಿ ಆ್ಯಂಡ್ ದ ಸರ್ಟಿಫಿಕೇಷನ್ ಆಲ್ಸೋ ಐ ಆಮ್ ಸೋ ಮಚ್ ಹ್ಯಾಪಿ. ಆ್ಯಂಡ್ ಇದೆಲ್ಲ ಮಾಡ್ತಾ ಇರೋದು ನನ್ನ ಥರ ಒಂದು ಹುಡುಗಿ. ಸೊ ಅದು ಒಂದು ನನಗೆ ತುಂಬ ತುಂಬ ಖುಷಿ ಇದೆ. ಐ ವಿಲ್ ಆಲ್ವೇಸ್ ಸಪೋರ್ಟ್ for all the girls entrepreneurs who wanted to do something in their life. Next we have something from Nykaa. I'm so much very much excited for these. ಒಂದು ಬಂದುಬಿಟ್ಟು ಮಾರ್ಫೆ. ಐ ಥಿಂಕ್ ಮಾರ್ಫೆ ಬ್ರ್ಯಾಂಡ್ದು ನಾನು ಶಾಪ್ ಮಾಡ್ತಿರೋದೇ ಇದು ಎಷ್ಟೋ ವರ್ಷದ ಹಿಂದೆ ಒಂದು ಪ್ಯಾಲೆಟ್ಸ್ ಶಾಪ್ ಮಾಡಿದೆ. ಅದು ಬಿಟ್ಟರೆ ನೈಕಾದಲ್ಲಿ ಲಾಂಚ್ ಆದಮೇಲೆ ನಾನು ಶಾಪೇ ಮಾಡಿಲ್ಲ. ಐ ಥಿಂಕ್ ಇದೇ ನಾನು ಫಸ್ಟ್ ತೊಗೊತಾ ಇರೋದು. ಅದು ಸ್ವಲ್ಪ ಆಫರ್ ಇತ್ತು ಅದಕ್ಕೆ. ಆ್ಯಂಡ್ ಇಲ್ಲಿ ಮಾರ್ಫೆ ಲಾಂಚ್ ಮಾಡಿದಾಗ ನೈಕಾದಲ್ಲಿ ತುಂಬ ಪ್ರೈಸ್ ಡಿಫ್ರೆನ್ಸ್ ಇದೆ ಅಂತ ಅನಿಸ್ತು. ಬೇರೆ USA ಅಥವಾ ಬೇರೆ ಕಡೆಗಿಂತ ಇಲ್ಲಿ ಜಾಸ್ತಿ ಇದೆ ಅಂತ ಎಲ್ಲರೂ ಅಂದರು. ಬಟ್ ಇದು ನನಗೊಂದು ರೀಸನಬಲ್ ರೇಟಲ್ಲೇ ಸಿಕ್ತು, ಪ್ರೈಸಲ್ಲೇ ಸಿಕ್ತು. ಆ್ಯಂಡ್ ನಾನು ಬೇರೆ ಕಡೆನೂ ಚೆಕ್ ಮಾಡಿದೆ ವೆಬ್ಸೈಟಲ್ಲಿ, ಇದು ಇಷ್ಟೇ ಪ್ರೈಸ್ ಇತ್ತು. ಸೊ ಹಂಗಾಗಿ ಐ ಗಾಟ್ ದೀಸ್ ಟು. ಒಂದು ಮಾರ್ಫೆ ಲಿಪ್ ಲೈನರು ವೈನ್ ಶೇಡ್ ಇರಲಿ ಅಂತ ಅಂದ್ಬಿಟ್ಟು ಐ ಗಾಟ್ ದಿಸ್ ಬಿಕಾಸ್ ಕಾಫಿ ಕಲರ್ ನಂಗೆ ಇಷ್ಟ. ಸೊ ಇದು ಹೆಂಗಿದೆ ನೋಡೋಣ. ದಿಸ್ ಈಸ್ ಲೈಕ್ ವೈನ್, ಪರ್ಪಲ್ ವೈನ್ ಶೇಡು, ತುಂಬ ಸ್ಮೂತಾಗಿ ಬಟರ್ ಆಗಿದೆ. ಸೊ ಇದು ನಾನು ಟ್ರೈ ಮಾಡಬೇಕು ಅಂತಾನೆ ಲಿಪ್ ಲೈನರ್ ಐ ಗಾಟ್ ದಿಸ್ ಒನ್. ನೆಕ್ಸ್ಟ್ ಪ್ರಾಡಕ್ಟ್ ಆ್ಯಕ್ಚುಲಿ ಇದು ಟ್ರೆಂಡಿಂಗ್ ಇದೆ, ವೈರಲ್ ಪ್ರಾಡಕ್ಟ್ ಇದು. ಮಾರ್ಫೆ ಅವರು ಲಾಂಚ್ ಮಾಡಿದ್ದಾರೆ ಬ್ಲಶ್ಶು. ಸೊ ನಾನು ತೊಗೊಂಡಿರೋ ಶೇಡ್ ಬಂದುಬಿಟ್ಟು ಬೀಚ್ ಬಾನ್ ಫೈರ್ ಅಂತ. ಪೀಚ್ ಕಲರ್ ಬೇಕಂತ, ಬಿಕಾಸ್ ಪೀಚ್ ಬ್ಲಷ್ ಬೇಕು ಅಂತ ನಾನು ಎಲ್ಲ ಬ್ರ್ಯಾಂಡಲ್ಲೂ ಅಗೇನ್ ಐ ಆಮ್ ಎಂಡಿಂಗ್ ಅಪ್ ಬೈಯಿಂಗ್ ಪಿಂಕ್, ಅಂದರೆ ಆನ್ಲೈನಲ್ಲಿ ಗೊತ್ತಾಗಲ್ಲ ಅಂತ. ಸೊ ಇದನ್ನು ನಾನು ಯೂಟ್ಯೂಬಲ್ಲೂ ಕೂಡ ನೋಡಿದ್ದೆ, ಈ ಬೀಚ್ ಬಾನ್ ಫೈರ್ ಅಂತ. ಸೊ ಇದು ಪೀಚ್ ಕಲರ್ ಇರುತ್ತೆ ಅನ್ನೋ ಕಾನ್ಫಿಡೆನ್ಸಲ್ಲಿ ತೊಗೊಂಡಿದ್ದೀನಿ. ಪ್ಯಾಕೇಜಿಂಗ್ ಅಂತೂ ಈ ಥರ ಇದೆ. ಇದು ಪ್ಯಾಟ್ರಿಕ್ಟಾ ಡೂಪ್ ಅಂತಾರೆ, ಬಿಕಾಸ್ ಪ್ಯಾಟ್ರಿಕ್ಟಾ ಇಸ್ ದ ಓನ್ಲಿ ಮೇಕಪ್ ಆರ್ಟಿಸ್ಟ್ ಅಥವಾ ಬ್ರ್ಯಾಂಡ್. ಈ ಲಾಂಚ್ಡ್ ಕ್ರೀಮ್ ಬ್ಲಷ್ ಆ್ಯಂಡ್ ಅದಕ್ಕೆ ವಾಟ್ ಈಸ್ ದಟ್ ಪೌಡರ್ ಬ್ಲಷ್ ಎರಡು. ಸೊ ಇದು ಹೆಂಗಿದೆ ಅಂದರೆ ಯು ಹ್ಯಾವ್ ಕ್ರೀಮ್ ಬ್ಲಷ್, you have powder blush and you have highlighter also.
ದ ಸೇಮ್ ಶೇಡ್ದು. ಆ್ಯಂಡ್ ನನಗೆ ಒಂದು ಗುಡ್ ಥಿಂಗ್ ಇದು ಯಾಕೆ ಪ್ಯಾಟ್ರಿಕ್ ಟಾ ಬ್ರ್ಯಾಂಡ್ದು ಡ್ಯೂಪ್ ಅನಿಸುತ್ತೆ ಅಂದರೆ ಇದೇ ಥರ ಕ್ಲೋಸಿಂಗು ಇದೆ. ಪ್ಯಾಟ್ರಿಕ್ ಟಾದು ಕೂಡ ಈ ಥರ ಕ್ಲೋಸಿಂಗ್ ಇದೆ ಅವ್ರ ಕ್ರೀಮ್ ಬ್ಲಷ್ಗೆ. ಸೊ ಹೀ ಈಸ್ ದ ಓನ್ಲಿ ಒನ್ ಹೂ ಕೇಮ್ ಔಟ್ ವಿತ್ ದೀಸ್ ಐಡಿಯಾ. ಆ್ಯಂಡ್ ಅದು ಬಿಟ್ಟರೆ ಈಗ ಮಾರ್ಫೆ ಅವರು ಕೂಡ ಲಾಂಚ್ ಮಾಡಿದ್ದಾರೆ. ಆದರೆ ಡೂಪ್ ಅಂತ ಹೇಳಬೇಕು, ಬಿಕಾಸ್ ಪ್ಯಾಟ್ರಿಕ್ ಡಾದು ಯುಲ್ ಗೆಟ್ ಅರೌಂಡ್ 4000. ಇದು 1000 ಆಫರಲ್ಲಿ ನನಗೆ 1400 ಒಳಗಡೆನೆ ಸಿಕ್ತು ಅನ್ಕೋತೀನಿ ಇದು. ಸೊ ದಿಸ್ ಈಸ್ ಹೌ ದ ಶೇಡ್ ಈಸ್ ಬ್ಯೂಟಿಫುಲ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಪರ್ಸ್ನಲ್ ಯೂಸ್ಗೆ ತೊಗೊಂಡಿದ್ದು. ನೋಡ್ತೀನಿ ಇಫ್ ಐ ಲೈಕ್ ದಿಸ್ ಪ್ರಾಡಕ್ಟ್ ನಾನು ನನ್ನ ಕಿಟ್ಗೂ ಕೂಡ ವ್ಯಾನಿಟಿಗೆ ಕೂಡ ಆ್ಯಡ್ ಮಾಡ್ತೀನಿ. ಈ ಥರ ಇದೆ ಶೇಡ್. ಇದು ಬೀಚ್ ಬಾನ್ ಫೈರ್. ತುಂಬ ಚೆನ್ನಾಗಿದೆ. ಅದು ಬೇಡ ಅಂದ್ಕೊಂಡೆ ಬಟ್ ಟೆಂಪ್ಟ್ ಆಯಿತು. ಲೆಟ್ ಮೀ ಡೂ ಅ ಸ್ವಾಚ್. ಓಕೆ, ಪ್ಯಾಟ್ರಿಕ್ ಟಾ ಬ್ಲಷ್ ಆ್ಯಕ್ಚುಲಿ ಉಲ್ಟಾ. ಹೌ ಹಿ ವಿಲ್ ಅಪ್ಲೈ ಅಂದರೆ ಹಿಲ್ ಆಲ್ವೇಸ್ ಅಪ್ಲೈ ಪೌಡರ್ ಫಸ್ಟ್. ಪೌಡರ್ ಅಪ್ಲೈ ಮಾಡಾದ್ಮೇಲೆ ಅವ್ರು ಕ್ರೀಮ್ ಹಾಕ್ತಾರೆ. ಅದು ಅದೇ ಥರನೇ ಆಗಿದೆ ಆ್ಯಕ್ಚುಲಿ. ಪೌಡರ್ ಬ್ಲಷ್ ಅಪ್ಲೈ ಪೌಡರ್ ಅಥವಾ ನೀವು ಮುಖ ಫುಲ್ ಫೇಸ್ ಎಲ್ಲ ಸೆಟ್ ಮಾಡಿದ್ಮೇಲೂ ನೀವು ಕ್ರೀಮ್ ಬ್ಲಷ್ ಹಾಕ್ಬೋದು. ಅಂದರೆ ಆ ಥರ ಫಾರ್ಮುಲೇಷನಲ್ಲಿ ಆಗಿದೆ. ಬಟ್ ಎಲ್ಲ ಬ್ಲಷಸ್ ಆ ಥರ ಇರೋಲ್ಲ. ಕ್ರೀಮ್ ಆಗಿರಲಿ ಲಿಕ್ವಿಡ್ ಪ್ರಾಡಕ್ಟ್ಸ್ ಆಗಿರಲಿ ಫಸ್ಟ್ ಅದನ್ನು ಹಾಕಾದ್ಮೇಲೆ ನೀವು ಪೌಡರಲ್ಲಿ ಸೆಟ್ ಮಾಡಿದ್ಮೇಲೆ ಪೌಡರ್ಗೆ ಹೋಗಬೇಕು, ಮತ್ತು ಲಿಕ್ವಿಡ್ ಅಥವಾ ಕ್ರೀಮ್ ಪ್ರಾಡಕ್ಟ್ಸ್ ಹಾಕಬಾರ್ದು. ಬಟ್ ಪ್ಯಾಟ್ರಿಕ್ ಆ ಥರ ಅವರು ಡಿಸೈನ್ ಮಾಡಿದ್ದಾರೆ. ಅದಕ್ಕೆ ಮೇ ಬಿ ದಟ್ ಈಸ್ ಎಕ್ಸ್ಪೆನ್ಸಿವ್. ಬಟ್ ಇದು ತುಂಬ ಕ್ರೀಮಿ ಆಗಿದೆ. ಬಟ್ ಪಿಗ್ಮೆಂಟೇಷನ್ ನನಗೆ ಗೊತ್ತಿಲ್ಲ ಈ ಥರ ಶೇಡ್ ಆಗಿರೋದ್ರಿಂದ. ಅಂದರೆ ನನಗಿವಾಗ ಈಗ ಏನು ಮೇಕಪ್ ವಿತೌಟ್ ಮೇಕಪ್ ಸ್ಕಿನ್ ಟೋನ್ಗಂತೂ ಏನೂ ಶೋ ಮಾಡ್ತಾ ಇಲ್ಲ. ಬಟ್ ಒನ್ಸ್ ಐ ಆಮ್ ರೆಡಿ ಮೇ ಬಿ ಇಟ್ ವಿಲ್ ಶೋ. ನಾನು ಹೇಳ್ದಂಗೆ ಪೀಚ್, ಸ್ವಲ್ಪ ಬ್ರೌನಿಶ್ ಟಿಂಟ್ ಥರ ಪೀಚ್ ಟೋನು. ಆ್ಯಂಡ್ ಇದು ಪೌಡರ್ ಆ್ಯಂಡ್ ಇದು ಹೈಲೈಟ್. ದಿಸ್ ಈಸ್ ಹೌ ದ ಬ್ಲಷ್ ಈಸ್. ನೋಡೋಣ ನೆಕ್ಸ್ಟ್ ಕಂಪ್ಲೀಟಾಗಿ ಟ್ರೈ ಮಾಡಿದಾಗ ಹೆಂಗಿದೆ, ಏನು ವರ್ತ್ ಇಟ್ ಐ ವಿಲ್ ಟೆಲ್. The next morning. Yes, I am back in the home. I'm super duper fresh like this. It's been 2:30 ಇವಾಗ. ಸೊ ನಾನಿವತ್ತು ಆರ್ಡರ್ ಮುಗಿಸ್ಕೊಂಡು ಬಂದು ಐ ಪ್ರಿಪೇರ್ಡ್ ಕೈಮಾ ಸಾರು. ಹಾಗೆ ಸ್ವಲ್ಪ ಕೈಮಾ ಮಸಾಲೆ ಹಾಕಿ ಕೂಡ ಎತ್ತಿಟ್ಟಿದ್ದೀನಿ. ಸೊ ದಟ್ ವಡೆ ಥರ ಹಾಕ್ಕೊಳ್ಳೋಣ ಅಂತ. ಡಿಲಿಷಿಯಸ್ ಆಗಿ ಬಂದಿತ್ತು. ಇಲ್ಲಿ ನಾನು ಪ್ರೀತಮ್ ಸೇರಿ ಅಂದರೆ ನಿಮ್ಗೆ ಗೊತ್ತಾಗ್ತಿದೆ ಅಲ್ಲ, ಇಲ್ಲಿ ತನಕ ಇತ್ತು ಸಾರು, ಇಲ್ಲಿ ತನಕ ಮಾಡಿದೆ. ಸೊ ಅಷ್ಟು ಪೂರ್ತಿ ಖಾಲಿಯಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಕೈಮಾ ಸಾಂಬಾರು. ಪ್ರೌಡ್ ಆಫ್ ಮೈಸೆಲ್ಫ್ ಬಿಕಾಸ್ ಬೆಳಗ್ಗೆ ನಂಗೆ ನೈಟ್ ಪೂರ್ತಿ ನಿದ್ದೆ ಇಲ್ಲ. ಎದ್ದಿದ್ದು 2:30ಗೇನೋ ನಾನು. ಸೊ 3ಗೆಲ್ಲ ಹೊರಟು 4:30ಗೆ ಅಲ್ಲಿ ರೀಚ್ ಆಗಿ ಸೊ ವರ್ಕ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾಗ 8:30 ಹೆಂಗೋ ಟೈಮ್ ಕೀಪ್ ಅಪ್ ಮಾಡಿದೆ. 7ಗೆಲ್ಲ ವರ್ಕ್ ಮುಗಿದ್ಬಿಡ್ತು. ಸೊ ಇಬ್ಬರನ್ನ ರೆಡಿ ಮಾಡಿದ್ದು. ಟೈಮ್ ಕೀಪ್ ಅಪ್ ಮಾಡೇನೋ ಬಂದ್ವಿ. ಬಟ್ ಆನ್ ದ ವೇ ವಿ ಹ್ಯಾಡ್ ಬೈ ಟು ಕಾಫಿಲಿ ಹೊಸದಾಗಿ ಓಪನ್ ಆಗಿದೆ ಇಲ್ಲಿ ಬೈ ಟು ಕಾಫಿ ನಿಯರ್ ಬನಶಂಕರಿ 5th ಸ್ಟೇಜು. ಅಲ್ಲಿ ಹೋಗಿದ್ವಿ. ಬ್ರೇಕ್ಫಾಸ್ಟ್ ಬಕ್ವಾಸ್ ಥರ ಇತ್ತು. ಬೈ ಟು ಕಾಫಿ ಚೆನ್ನಾಗಿರುತ್ತೆ ಏನೋ, ಬಟ್ ಏನೋ ಚೆನ್ನಾಗಿರಲಿಲ್ಲ. ತುಂಬ ಆಯಿಲಿ ಅಂತ ಅನಿಸ್ತು. ದೋಸೆ ತುಂಬ ಕ್ರಿಸ್ಪಿ, ಓವರ್ ಕ್ರಿಸ್ಪಿ, ಮುರಿದ್ರೆ ಒಳ್ಳೆ ಬಿಸ್ಕೆಟ್ ಥರ ಅದು ಥರ ಅನಿಸ್ತಿತ್ತು. ಆಮೇಲೆ ಸರ್ವಿಸ್ ಏನೋ ನಮಗೆ ಚೆನ್ನಾಗಿ ಅನಿಸ್ಲಿಲ್ಲ. ಫುಲ್ ಜಾಸ್ತಿ ಚಟ್ನಿ ಸುರಿದ್ಬಿಟ್ಟು ಕೊಟ್ಟಿದ್ರು. ಆ ಥರ ಬ್ರೇಕ್ಫಾಸ್ಟ್ ಪ್ರಾಪರ್ ಅಂತ ಅನಿಸ್ಲಿಲ್ಲ. ಹಾಗೆ ಬರ್ತಾ ಕೈಮಾ ತೊಗೊಂಡು ಬಂದು ನಾನು ಪ್ರಿಪೇರ್ ಮಾಡಿ 1 ಗಂಟೆ ಅಷ್ಟರಲ್ಲಿ ಊಟ ಮುಗಿಸಿ ಇವಾಗ ಐ ಆಮ್ ಗೋಯಿಂಗ್ ಫಾರ್ ಸಲೂನ್ ಬಿಕಾಸ್ ಐ ಬ್ಯಾಡ್ಲಿ ನೀಡ್ ಹೆಡ್ ಮಸಾಜ್, ಹೇರ್ ವಾಶ್, ಅಟ್ ದ ಸೇಮ್ ಟೈಮ್ ಮೆನಿಕ್ಯೂರ್ ಪೆಡಿಕ್ಯೂರ್. ನಾನು ಅಭಿತಿಗೆ ಹೋಗೋದು, ಬಟ್ ಅಲ್ಲಿ ಮೆನಿಕ್ಯೂರ್ ಪೆಡಿಕ್ಯೂರ್ ಐ ಆಮ್ ನಾಟ್ ಶ್ಯೂರ್. ನನಗೆ ಸ್ವಲ್ಪ ಅಡ್ವಾನ್ಸ್ ಮೆನಿಕ್ಯೂರ್ ಪೆಡಿಕ್ಯೂರ್ ಬೇಕು, ವೈಬ್ರೇಷನಲ್ಲಿ ಏನಾರು ಇಟ್ಟು ಮಾಡೋ ಥರ. ಬಿಕಾಸ್ ನಂಗೆ ಹ್ಯಾಂಡ್ಸ್ ಎಲ್ಲ ತುಂಬ ಪೇಯ್ನ್ ಇದೆ. ಸೊ ನನಗೆ ಸ್ವಲ್ಪ ಮಸಾಜ್ ಎಲ್ಲ ಮಾಡಿ ಆ ಥರ ಎಲ್ಲ ಬೇಕು ಮೆನಿಕ್ಯೂರ್ ಪೆಡಿಕ್ಯೂರು. ಸೊ ಅದಕ್ಕೆ ಹಾಗೆ ಮೆನಿಕ್ಯೂರ್ ಪೆಡಿಕ್ಯೂರ್ ಮಾಡಿಸ್ಕೊಂಡು ಹೇರ್ ವಾಶು ಮತ್ತು ಹೆಡ್ ಮಸಾಜ್ ಮಾಡಿಸ್ಕೊಂಡು ಬರೋಣ ಅಂತ. ಆ್ಯಕ್ಚುಲಿ ಈಗಲೇ ಮಲ್ಕೊಂಡ್ರೆ 1 hour ಇಲ್ಲೇ ನಿದ್ದೆ ಬರುತ್ತೆ. ಇಲ್ಲ ಅಲ್ಲೇ ಹೋಗಿ ರಿಲ್ಯಾಕ್ಸ್ ಆಗಿ ಮಲ್ಕೊಂಡು ಇದೆಲ್ಲ ಸರ್ವಿಸ್ ತೊಗೊಂಡು ಬರೋಣ ಅಂತ. ಐ ಆಮ್ ಗೋಯಿಂಗ್ ಫಾರ್ ಏರ್ಪೋರ್ಟ್ ಸಲೂನ್. ಎದುರುಗಡೆ ಲಿಟ್ರಲಿ ನಮ್ಮ ಮನೆ ಎದುರುಗಡೆನೇ ಕಾಣುತ್ತೆ. ಸೊ ಒಂದು ರೋಡ್ ಕ್ರಾಸ್ ಮಾಡಿದ್ರೆ ಆಗೋಯ್ತು. ಸೊ ಅದಕ್ಕೆ ಏರ್ಪೋರ್ಟ್ ಸಲೂನ್ಗೆ ಹೋಗ್ತಿದ್ದೀನಿ ಟು ಗೆಟ್ ಮೆನಿಕ್ಯೂರ್ ಪೆಡಿಕ್ಯೂರ್ ಡನ್ ಆ್ಯಂಡ್ ಹೆಡ್ ಮಸಾಜ್ ಆ್ಯಂಡ್ ಆಲ್ ದಟ್. ಬಾಡಿ ಸ್ಪಾಗೆ ರೀಸೆಂಟಾಗಿ ಯಾವಾಗಲೂ ಮಾಡಿಸಿದ್ದೆ ನಾನು. ಸೊ ಅದಕ್ಕೆ ಬಾಡಿ ಸ್ಪಾ ಬೇಡ, ನನಗೆ ಹ್ಯಾಂಡ್ ಮಸಾಜಸ್ಸು ಮತ್ತು ಲೆಗ್ ಮಾಡಿದ್ರೆ ಫೂಟ್ ಮಾಡಿದ್ರೂ ಸಾಕು, ಸ್ವಲ್ಪ ರಿಲ್ಯಾಕ್ಸ್ ಆದರೆ ಅಂತ. ಅದು ಮುಗಿಸ್ಕೊಂಡು ಅಲ್ಲಿ ಗೋಫರ್ ಸಮತ್ವ ಬಿಕಾಸ್ ಸಾರಿ ತೊಗೊಂಡಿದ್ದೀನಿ. ಲಾಸ್ಟ್ ಬ್ಲಾಗಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ. ದಿಸ್ ಇಸ್ ದಿ ಸಾರಿ ದಟ್ ಐ ಗಾಟ್ ಫ್ರಮ್ ಕೊಡಿಯಾಲ. ಅದೇ ನಿಸರ್ಗಾಗೆ ಎಲ್ಲ ತೊಗೊಂಡಾಗ ನಾನು ನಮ್ಮ ಅಕ್ಕ ಎಲ್ಲರೂ ತೊಗೊಂಡು ಈ ಸಾರಿ ಸ್ಟಿಚ್ಚಿಗೆ ಕೊಡೋಣ ಅಂತ ನೆಕ್ಸ್ಟ್ ಮಂತು
ಯುಗಾದಿ ಐ ಥಿಂಕ್ ಮಾರ್ಚ್ಗೆ ಬಂದಿದೆಯಾ ಯುಗಾದಿ, ಐ ಆಮ್ ನಾಟ್ ಶ್ಯೂರ್, ಅನ್ಕೋತೀನಿ. ಎಸ್, ನೆಕ್ಸ್ಟ್ ಮಂತ್ ಯುಗಾದಿ ಇನ್ನೇನು ಹಾಕ್ಕೊಳ್ಳೋಣ, ಈ ಸಾರಿ ಉಟ್ಕೊಳ್ಳೋಣ, ಡ್ರೇಪ್ ಮಾಡ್ಕೊಳ್ಳೋಣ ಅಂತ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಒಂದು ಶೂಟ್ ಮಾಡೋಣ ಅಂತಲೂ ಅನ್ಕೊತಾ ಇದ್ದೀನಿ. ಇನ್ನೊಂದು 2-3 ಡೇಸಲ್ಲಿ ಒಂದು ಔಟ್ಫಿಟ್ ರೆಡಿ ಮಾಡ್ತಿದ್ದೀನಿ. ಸೊ ನನ್ನದೇ ಇದು ವಾಟ್ ಈಸ್ ದಟ್ ಸಾರಿಲಿ ಒಂದು ಔಟ್ಫಿಟ್ ರೆಡಿ ಮಾಡಿದ್ದಾರೆ ಸಮತ್ವಾದವರು, ಇಂಡೋ ವೆಸ್ಟ್ರನ್ ಥರ. ಸೊ ನಂಗೆ ಒಂದು ವಿಷನ್ ಇದೆ, ಅದು ಹೆಂಗೆ ಬರುತ್ತೆ ನನಗೆ ಗೊತ್ತಿಲ್ಲ, ಬಟ್ ಔಟ್ಫಿಟ್ ಚೆನ್ನಾಗಿ ಬಂದಿರುತ್ತೆ ಬಿಕಾಸ್ ಐ ಟ್ರಸ್ಟ್ ಸಮತ್ವ. ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಲ್ರೆಡಿ ಔಟ್ಫಿಟ್ಟು. ಬಟ್ ಅದೇ ಆ ಜುವೆಲ್ಸ್ ಹಾಕಿ ಅಥವಾ ಆ ಥೀಮ್ ಮಾಡಿದ್ರೆ ಹೆಂಗೆ ಬರುತ್ತೆ ಗೊತ್ತಿಲ್ಲ. ಸೊ ಅದು ಅಷ್ಟೇ, ಈಗ ಔಟ್ಫಿಟ್ ನಾನು ಹೋದರೆ ನಿಮಗೆ ತೋರಿಸ್ತೀನಿ. ಅದನ್ನು ಒಂದು ಶೂಟ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ ಒಂದು 2-3 ಡೇಸಲ್ಲಿ. ಎನಿಹೋ ಐ ಹ್ಯಾವ್ ನಾಟ್ ಟೇಕನ್ ಎನಿ ಆರ್ಡರ್ಸ್ ಈ ವೀಕು. ಸೊ ಅಷ್ಟರಲ್ಲಿ ಒಂದು ಶೂಟ್ ಮಾಡೋಣ ಅಂತ, ಅಂದರೆ ಬೈ ಮೈ ಸೆಲ್ಫ್, ಬಿಕಾಸ್ ನನ್ನದೇ ಓನ್ ಸಾರಿಲಿ ನಾನು ಸ್ಟಿಚ್ ಮಾಡಿಸಿರೋದು. ನನಗೆ ಅಂತಲೇ ನಾನು ಆ್ಯಕ್ಚುಲಿ ಸ್ಟಿಚ್ ಮಾಡಿಸಿದ್ದು, ಮೀನ್ ಮೆಜರ್ಮೆಂಟ್ ಎಲ್ಲ ನನಗೆ ಅಂತಲೇ ಮಾಡಿಸಿದ್ದು ಯುಗಾದಿ ಹಬ್ಬಕ್ಕೆ, ಅಥವಾ ಯಾವ್ದಾದ್ರು ನಾನು ಫಿಲ್ಮಿಂಗ್ ಮಾಡೋದಕ್ಕೆಲ್ಲ ಹಾಕ್ಕೊಳ್ಳೋಣ ಅಂತ. ನೋಡೋಣ, ಫಟ್ ಶೂಟ್ ಮಾಡಿಬಿಟ್ಟೆ ಆಮೇಲೆ ನಾನು ಯೂಸ್ ಮಾಡ್ಬೇಕು ಇವಾಗ ಅಷ್ಟೇ. ಈಗ ಈ ಥರ ಪ್ಲ್ಯಾನ್ ಏನಾರು ಆದರೆ ಐ ಆಮ್ ಟು ಓಕೆ ವಿತ್ ಇಟ್. ನಾನು ನನ್ನ ಕಾಸ್ಟ್ಯೂಮ್ ಅಥವಾ ನಂದು ಪರ್ಸ್ನಲ್ ಯೂಸ್ದು ಕೂಡ ನಾನು ಹಾಕಿದೆ, ನನ್ನ ಸಬ್ಸ್ಕ್ರೈಬರ್ಸ್ಗೆ ಹಾಕ್ಸಿದ್ರು ನನಗೇನೂ ಬೇಜಾರಿಲ್ಲ. ಐ ಆಮ್ ಓಕೆ ವಿತ್ ಇಟ್. ಇವಾಗ ಲೆಟ್ಸ್ ಗೋ 1.5 hour ಆರಾಮಾಗಿ ರಿಲ್ಯಾಕ್ಸ್ ಮಾಡೋಣ. ಇಲ್ಲಿ ಆಪ್ಷನ್ಸ್ ಇತ್ತು, ಫೂಟ್ ಮಸಾಜ್ ಮತ್ತು ಹ್ಯಾಂಡ್ ಮಸಾಜ್ ಸಪ್ರೇಟ್ ಇದೆ. ಸೊ ಐಮ್ ಟೇಕಿಂಗ್ ದೋಸ್ 2. ಅದಾದಮೇಲೆ ನೋಡೋಣ ಪೆಡಿಕ್ಯೂರ. ನಾವು ವಿ ಗೋನಾ ಡೂ ಫೂಟ್ ಮಸಾಜ್, ಹ್ಯಾಂಡ್ ಮಸಾಜ್ ಆ್ಯಂಡ್ ಹೆಡ್ ಮಸಾಜ್, ಆಲ್ 3 ಟುಗೆದರ್. ನಾನು ಬಂದಿದ್ದು ಸ್ಯಾರಿ ಕೊಡೋದಕ್ಕೆ, ಬಟ್ ವಿ ಆರ್ ಪ್ಲ್ಯಾನಿಂಗ್ ಫಾರ್ ನೆಕ್ಸ್ಟ್ ಶೂಟ್. ನೋಡೋಣ, ನಾನು ಹೇಳಿದ್ನಲ್ಲ ನಿಮಗೆ, ಸೊ ಅದಲ್ಲ, ಬಟ್ ಇನ್ನೊಂದು ಔಟ್ಫಿಟ್ಗೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಐ ಥಿಂಕ್ ನಾನು ಬ್ಯಾಕ್ ಟು ಬ್ಯಾಕ್ 2 ಮಾಡಿಬಿಡ್ತೀನಿ ಅನಿಸುತ್ತೆ. ಹಾಗಾದರೆ ನೋಡೋಣ. ಒಂದು ವಿಲ್ ಬಿ ಡನ್ ಬೈ ಮೀ ಆ್ಯಂಡ್ ಅನದರ್ ಒನ್ ನಾನು ಮತ್ತು ಸ್ಫೂರ್ತಿ. ದಿಸ್ ಟೈಮ್ ಐ ಕ್ರೇಮ್ ಅಕ್ರಾಸ್ ಅ ಬ್ಯೂಟಿಫುಲ್ ಕ್ಯೂಟ್ ಡ್ರೆಸ್ ಹಿಯರ್. ಹೌ ಬ್ಯೂಟಿಫುಲ್ ಅಲ್ಲ. ಐ ಥಿಂಕ್ 1 year ಪಾಪುದು ಅನಿಸುತ್ತೆ. ತುಂಬ ಚೆನ್ನಾಗಿ ಕಸ್ಟಮೈಸ್ ಮಾಡಿದ್ದಾರೆ. ಆ್ಯಂಡ್ ಐ ಆಮ್ ಲವಿಂಗ್ ದೀಸ್ ಸ್ಕರ್ಟ್ಸ್ ಆಲ್ಸೋ. ಸಿ, ಆ್ಯಂಡ್ ದಿಸ್ ಒನ್ ಆಲ್ಸೋ. ವಾವ್, ದಿಸ್ ಜಂಪ್ ಸೂಟ್ ಈಸ್ ಆಲ್ಸೋ ಸೋ ಗುಡ್. ಬ್ಯಾಕ್ ಇನ್ ದ ಹೋಮ್ ಆ್ಯಂಡ್ ಔಟ್ಫಿಟ್ ನೋಡಿದ್ರಲ್ಲ, ವಾವ್, ಐ ವಾಸ್ ಲೈಕ್ ವಾವ್, ನಿಜವಾಗ್ಲೂ ಸಕ್ಕದಾಗಿ ಬಂದಿದೆ. ಆ್ಯಂಡ್ ಒಂಥರ ಅದು ಟ್ರೆಡಿಷ್ನಲ್ ಕಲರು, ಬ್ರೈಟ್ ಕಲರ್, ಆರೆಂಜ್ ಅಥವಾ ರೆಡ್ ಬೈ ವೈಟು. ಸೊ ಅದನ್ನ ಅವರು ಔಟ್ಫಿಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಐ ತೋ ಲವ್ಡ್ ಇಟ್. ಆ್ಯಂಡ್ ಅದು ಬ್ರ್ಯಾಂಡ್ ನ್ಯೂ ಸ್ಯಾರಿ, ಯೂಸ್ಡ್ ಸ್ಯಾರಿ ಆ ಥರ ಅಲ್ಲ, ಬಟ್ ಯೂಸ್ ಸ್ಯಾರಿಗೆ ಕೊಟ್ಟರು ನೀವು ಅವರು ರೀಕ್ರಿಯೇಟ್ ಈ ಥರ ಎಲ್ಲ ಹಳೆ ಸ್ಯಾರೀಸ್ ನೀವು ಮಾಡ್ಬೋದು. ಬಟ್ ನಂದು ಬ್ರ್ಯಾಂಡ್ ನ್ಯೂ ಸ್ಯಾರಿ ನಾನು ಮಾಡಿಸಿರೋದು. ಆ್ಯಂಡ್ ಇವಾಗ ಐ ಆಮ್ ಥಿಂಕಿಂಗ್ ಟು ಶೂಟ್ ಫಾರ್ ದಟ್ ಔಟ್ಫಿಟ್. ನೋಡೋಣ, ಮೂಡ್ ಬೋರ್ಡಲ್ಲಿ ಒಂದು ಲುಕ್ ಇದೆ, ಅದು ಹೆಂಗೆ ಅನಿಸುತ್ತೆ ಏನು ಎಲ್ಲ ನೋಡಿ ಕ್ರಿಯೇಟ್ ಮಾಡ್ತೀನಿ. ಆ್ಯಂಡ್ ನಾನು ಔಟ್ಫಿಟ್ ಇಸ್ಕೊಂಡು ಬರಲಿಲ್ಲ ಬಿಕಾಸ್ ಫುಲ್ ಸ್ಲೀವ್ಸ್ ಬರಲಿ ಅಂತ, 3/4 ಇತ್ತು. ಸೊ ಫುಲ್ ಸ್ಲೀವ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಈಗ ಮನೆಗೆ ಬಂದು ಕೈಮಾ ವಡೆ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕೈಮಾ ಇಟ್ಕೊಂಡಿದ್ದೆ ಸಾಂಬಾರು ಮಾಡಿನೂ, ಸೊ ಸ್ವಲ್ಪ ವಡೆ ಥರ ಹಾಕ್ಕೊಳ್ಳೋಣ ಅಂತ. ಆ್ಯಂಡ್ ಸಕ್ಕದಾಗಿ ಬಂದಿದೆ. ಇದು ಸ್ವಲ್ಪ ಕ್ರಿಸ್ಪಿ ಆಗೋಯಿತು, ಸ್ವಲ್ಪ ಸೀದೋದಂಗೆ ಸ್ವಲ್ಪ, ಬಟ್ ಆದರೂ ತಿನ್ಬೋದು. ಸೊ ಇದನ್ನು ಕರೆಕ್ಟ್ ಟೈಮಲ್ಲಿ ಎತ್ತಬೇಕು. ಆ್ಯಂಡ್ ರವೆ ಕೂಡ ನೆನೆಸಿದ್ದೀನಿ ಬಿಕಾಸ್ ರೈಸೇ ಬೇಡ ಅಂದ್ಬಿಟ್ಟು ರವೆ ರೊಟ್ಟಿ ಥರ ಹಾಕ್ಕೊಳ್ಳೋಣ ಕೈಮಾಗೆ ಅಂತ. ಚಿದಕಿದ್ದ ಅವರೆಕಾಳು ಹಾಕಿ ಇವತ್ತು ಕೈಮಾ ಸಾರು ಮಾಡಿರೋದು. ದಿಸ್ ಇಸ್ ಸೋ ಗುಡ್. ಮೈ ಡಿನ್ನರ್ ಟೈಮ್ ಇವಾಗ ರವೆ ರೊಟ್ಟಿ ಜೊತೆಗೆ ಕೈಮಾ ಸಾರು ಆ್ಯಂಡ್ ಕೈಮಾ ವಡೆ. ಆ್ಯಂಡ್ ಐಮ್ ಗೋನಾ ವಾಚ್ ಇವಾಗ ಲಕ್ಷ್ಮೀ ನಿವಾಸ. ಎಷ್ಟೊಂದು ದಿನ ಆಗೋಗಿದೆ ನಾನು ಫಾಲೋ ಅಪ್ ಮಾಡಿ. ಯೆಸ್, ಐ ಲವ್ ದಿಸ್ ಡಿನ್ನರ್ ಟೈಮ್. ಸಿ ಯು ಆಲ್ ಟುಮಾರೋ.